ಗುರುಜಿ, ನೀವು ಹೇಳ್ತಿದ್ರಿ ನಮ್ಮ ಜೀವನದಲ್ಲಿ ಗುರುಗಳು ಎಷ್ಟು ಮಹತ್ವದ ಪಾತ್ರವನ್ನ ವಹಿಸ್ತಾರೆ ಅಂತ ಮಾತಾಡ್ತಾ ಇದ್ವಿ. ಮಾತುಕತೆ ಮುಂದುವರಿಸೋಣವೇ? ನಿಜ. ಗುರುಗಳು ಯಾವತ್ತಿದ್ರೂ ಗುರುಗಳೇ. ಕೆಲವರಿಗೆ ನಿಸ್ವಾರ್ಥ ಸೇವೆ ಮನೋಭಾವನೆ ಮಾಡಬೇಕು ಅಂತ, ಕೆಲವರಿಗೆ ನಾನು ಜಗದ್ಗುರು ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ, ಕೆಲವರಿಗೆ ಪಕ್ಕದಲ್ಲಿ ಯಾವುದೋ ಒಂದು ಪೀಠಾಧಿಪತಿಗಳಿದ್ದಾರೆ, ನಾವು ಒಂದು ಪೀಠಾಧಿಪತಿಗಳಾದರೆ ಎಷ್ಟು ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ, ಕೆಲವರಿಗೆ ಯಾವ ಕಾಲಕ್ಕೂ ನಾವು ಒಂದು ಪೀಠದಲ್ಲಿ ಕೂತ್ಕೋಬೇಕಾ ಅಂತ ಒಂದು ತಾತ್ಸಾರ, ಯಾರ್ದೋ ಬಲವಂತಕ್ಕೋಸ್ಕರ ಕೂತ್ಕೊಂತಾರೆ. ಇನ್ನು ಕೆಲವರು ವಿಶೇಷವಾಗಿ ಜೀವನ ಚರಿತ್ರೆನೇ ಮರೆತುಬಿಟ್ರು ಲೋಕಕ್ಕೋಸ್ಕರ ಇರ್ತಾರೆ. ಅಂದರೆ ತಮ್ಮನ್ನೇ ಪೂರ್ತಿಯಾಗಿ ಆ ತ್ಯಾಗವನ್ನು ಮಾಡಿ ಅಂತಹ ಒಂದು ಮನೋಭಾವನೆಯನ್ನು ಯಾವ ಕಾಲಕ್ಕೂ ಮನೋಕಲ್ಪನೆಯೇ ಮಾಡ್ಕೊಳ್ಳದೆ ಜೀವನವನ್ನು ಎಲ್ರಿಗೂ ಮುಡಿಪಿಟ್ಟು ಬಿಡ್ತಾರೆ. ಇದರಲ್ಲಿ ಇವತ್ತಿನ ದಿವಸ ಇನ್ನೊಬ್ಬರು ಗುರುಗಳನ್ನ ಸ್ಮರಣೆ ಮಾಡ್ಕೋಬೇಕು, ಅದೇ ಪುಟ್ಟವರ್ತಿ ಸಾಯಿಬಾಬಾ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಒಂದೊಂದು ಜೀವನವನ್ನು ಕೊಟ್ಟು ಒಂದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪುರೇಖೆಗಳನ್ನು ಮಾಡಿ ಅಂತರ್ಜಾತಿಯನ್ನ ಜಾತಿ ಮತ ಭೇದವಿಲ್ಲದೆ ಯಾವ ಕಾಲಕ್ಕೂ ಎಲ್ಲರೂ ಒಂದೇ ಅನ್ನೋ ಮನೋಭಾವನೆ ಒಂದು. ಎರಡನೇದಾಗಿ ನನಗೆ ಪದವಿ ಗಿದವಿ ಯಾವುದೂ ಇಲ್ಲದೆ ನಿಸ್ವಾರ್ಥ ಮನೋಭಾವ ಸೇವೆ ಅಂತೇಳಿ ರಾಜಕೀಯದಲ್ಲೂ ಇಲ್ಲದೆ ನಾನೊಂದು ಸದ್ಗುರು, ಬರೀ ಆಶ್ರಮ ಒಂದೆಲ್ಲ, ಎಲ್ರಿಗೂ ಶ್ರಮವಿಲ್ಲದೆ ಆ ಶ್ರಮಗಳನ್ನ ಓಡಿಸಿ ಆಶ್ರಮ ನಿವಾಸಿಗಳಾಗಿ ಬರ್ತಕ್ಕಂಥದ್ದೇ ಪ್ರಶಾಂತ ನಿಲಯ ವಾಸ. ಅದಕ್ಕೆ ಇವತ್ತು ಅವರನ್ನೂ ಒಂದು ನಮಸ್ಕಾರ ಮಾಡ್ಕೋಬೇಕು. ಇದೇ ರೀತಿ ವಿಶೇಷ ಅಂದರೆ ಅಂತರ್ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಗಾಳಿ ಬಂದಾಗ ದೂರ್ಕೋ ಅಂತ ಎಷ್ಟು ಸಲ ಹೇಳಿದ್ರು ಕೇಳಲ್ಲ. ಕೆಲವರಿಗೆಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ಅಭ್ಯಾಸ. ಆ ರೀತಿ ಎಷ್ಟೋ ಜನಕ್ಕೆ ಪುಟ್ಟವರ್ತಿ ಸಾಯಿಬಾಬಾ ವಿಚಾರಗಳೂ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ವಿಚಾರಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ನೋಡೂ ಇಲ್ಲ, ಅವರ ಬಗ್ಗೆ ವೈಯಕ್ತಿಕವಾಗಿ ಗೊತ್ತಿರತಕ್ಕಂಥವ್ರು ಕೆಲವು ಮಾತ್ರ, ಹಲವಾರು ಮಾಧ್ಯಮದಲ್ಲಿ ನೋಡಿದಷ್ಟು ಮಾತ್ರ. ಆದರೆ ನಿಜವಾಗ್ಲೂ ಅವರೆಲ್ಲ ಏನು ಮಾಡಿದ್ರು ಅನ್ನೋದು ಮುಂದಿನ ಕಾರ್ಯಕ್ರಮಗಳಲ್ಲಿ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯಗಳು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ಸಿದ್ಧಗಂಗೆ ಸ್ವಾಮಿಗಳು ಏನನ್ನ ಮಾತಾಡಿದ್ದಾರೆ, ಅವರ ಆಶೀರ್ವಚನದಲ್ಲಿ ಏನು ಹೇಳಿದ್ದಾರೆ, ಅವರು ಮಾತಾಡಿರ್ತಕ್ಕಂಥ ಅಂತರಾಳದಿಂದ ಹೊರಭಾಗದಲ್ಲಿ ಚಿಮ್ಮಿರತಕ್ಕಂಥ ಜೀವನ ಚರಿತ್ರೆ ಹೇಗೆ ಎತ್ತ ಅಂತ ನೀವು ತಿಳ್ಕೋಬೇಕಲ್ಲ. ಕಾಯ್ತಾ ಇರಿ. ಈಗೋ ಆ ಗುರುಗಳ ದರ್ಶನದ ಮುಖಾಂತರ ಅವರ ಆಶೀರ್ವಚನ ಏನನ್ನು ಮಾತಾಡಿದ್ದಾರೆ, ನಾವು ಕೇಳಿರೋ ಪ್ರಶ್ನೆಗೆ ಅವರಾದ ಉತ್ತರ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಒಂದು 10 ಪ್ರಶ್ನೆ ಕೇಳಿರ್ತೀವಿ ಅಂತ ಇಟ್ಕೊಳ್ಳಿ, 10 ಪ್ರಶ್ನೆಗಳು ಮನಸ್ಸಿಗೆ ಹೋಗಿ ಒಂದು ಉತ್ತರ ಹೇಗೆ ಬಂದರೆ ಎಲ್ಲ 10 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದ ಹಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅವರಲ್ಲಿರ್ತಕ್ಕಂಥ ಜ್ಞಾನ ಮನೋಭಾವ. ಇಂಥ ಒಂದು ಮನೋಭಾವ ನೋಡೋಣ ಬನ್ನಿ ವೀಕ್ಷಕರೇ. ಕಲಿಯುಗದಲ್ಲಿ ಯಾರು ಯಾವ ಕಾಲಕ್ಕೂ ಒಂದು ಶಿಸ್ತಿಲ್ಲ, ಎಲ್ಲನೂ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಸಂಸ್ಕಾರಗಳು ಹೊಟ್ಟೋಗ್ತಾ ಇದೆ. ಇಂಥ ಒಂದು ಸಂಸ್ಕಾರದಲ್ಲಿ ನಾವೇನು ಅಂದರೆ, ಈ ಒಂದು ಅಘೋರವಾಗಿ ನಡೆಯತಕ್ಕಂಥ ಸಮಯದಲ್ಲಿ ಇನ್ನೂ ಎಚ್ಚರಿಕೆ ಒಳದೆ ಇದ್ದರೆ ಬಹಳ ಕಷ್ಟವಾಗುತ್ತೆ ಅಂತ. ಇಂಥ ಹಿರಿಮೆಯಾಗಿರ್ತಕ್ಕಂಥ ನೀವು ನೋಡಿ, ಇಷ್ಟು ಸಾಧನೆ ಮಾಡಿರತಕ್ಕಂಥ ಎಷ್ಟೋ ಜನಕ್ಕೆ ನೀವು ಒಂದು ದೊಡ್ಡ ಮಾದರಿ. ಈ ಒಂದು ಮಾದರಿಯಲ್ಲಿ ನೀವು ಇಂಥ ಒಂದು ಹಿರಿಮೆ ಯಾಕಂದರೆ ಒಂದು 100 ವಯಸ್ಸಾದರೇ ಎಷ್ಟೋ ಜನ ಹಿರಿಯರಿಗೆ ಆಶೀರ್ವಾದ ಅಂತ, ಹಿರಿಯರ ಆಶೀರ್ವಾದ ತಗೊಳ್ಳಿ ಅಂತೀವಿ. ಅದರಲ್ಲಿ ಗುರುಮುಖೇನ ದೇವದರ್ಶನ, ಹಿರಿಯರಲ್ಲಿ ಗುರುಗಳು ಬೇರೆ. ನೀವು ಎಷ್ಟೋ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ. ಇವತ್ತು ಇಷ್ಟು ಮಕ್ಕಳು ಇವತ್ತು ಅನ್ನದಾನ ದಾಸೋಹ ಎಲ್ಲ ನಡೀತಾ ಇದೆ ಅಂದ್ರೆ ನಮ್ಮ ಭಾರತ ಸಂಸ್ಕಾರ ಹಾಳಾಗಿ ಹೋಗ್ತಿರೋದ್ರಿಂದ ಎತ್ತಿಡಿಬೇಕಾದ ಒಂದು ಕ್ರಮ ನಿಮ್ಮಿಂದ ಪ್ರಾರಂಭ ಆಗಲಿ ಅಂತ. ಇಂದ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಬರ್ತೀನಿ. ಎಲ್ಲ ಯತಿವರ್ಗರು ಅವರವರ ಒಂದು ಅಭಿಪ್ರಾಯಗಳನ್ನು ತಿಳಿಸಿ ಒಂದು ಜಾಗೃತಿ ಮೂಡಿಸ್ಬೇಕು ಗುರುಗಳೇ. ಮೊದಲೇ ಇಲ್ಲಿ ವಿದ್ಯಾಸಂಸ್ಥೆ ನಡೀತಿತ್ತ ಗುರುಗಳೇ? ಮೊದಲೇ ಇಲ್ಲಿ ಸಂಸ್ಥೆ ನಡೀತಿತ್ತು. ನಮ್ಮ ಗುರುಗಳು ಪ್ರಾರಂಭ 17 ಇಸ್ವಿ, 17 ಇಸ್ವಿ. ಸ್ವಲ್ಪ ಬಹಳ ಕಡಿಮೆ ಇತ್ತು ಸಂಖ್ಯೆ ಅವಾಗ, ಅಷ್ಟೇ. ಇಲ್ಲಿ ಮಳೆಯೂ ಬಹಳ ಕಡಿಮೆ ಇತ್ತು. ಇದು 25 ನಿಮಿಷದಲ್ಲಿ ಈ ಬಿಲ್ಡಿಂಗ್ ಕಟ್ಟಿರೋದು ಅವ್ರ ಕಾಲದಲ್ಲಿ. ಅದ್ಮೇಲೆ 27 ನಿಮಿಷ ಕಟ್ಟಿದ್ರು. ನನಗೆ ಅಷ್ಟು ಬಗ್ಗೆ ಈ ಬಿಲ್ಡಿಂಗಲ್ಲಿ ಇತ್ತು ಅವಾಗ. ಇಷ್ಟೇ, ಆ ಬಿಲ್ಡಿಂಗು ಬಿಲ್ಡಿಂಗ್ ಕೊಂಚ ಇತ್ತು. ಅದು 30 ನಿಮಿಷ 33 ಕ್ರಮ ಬೆಳಗ್ಗೆ ಆಗ್ತದೆ. ವರ್ಷ ಫೀಟೆ ಕ್ರಮ ಬೆಳಗ್ಗೆ ಆಗ್ತಾ ಬಂತು ಸಂಸ್ಥೆ ಅಂತಕ್ಕಂಥದ್ದು. ನನಗೂ ಜನ ಸಹಾಯ ಮಾಡ್ತಾ ಬಂದರು. ಸರಿ, ಸರ್ಕಾರ ಧೋರಣೆಯೂ ಸಕಾಲಿಕವಾಗಿ ಕೊಡ್ತಾ ಬಂದು ಸಹಾಯವನ್ನೇ ಅಷ್ಟೇ ಬರ್ತಾ ಹೋಯ್ತು. ಬೆಳವಣಿಗೆ ಆಗ್ತಾ ಹೋಯ್ತು. ವಿದ್ಯಾಭ್ಯಾಸ ಅವಶ್ಯಕ ಅಂತ ವಿಷಯದಲ್ಲಿ ಯಾವ ಅದುವೇ ಇಲ್ಲ. ಮೊದಲು ಹಿಂದಿನ ಅಭಿಪ್ರಾಯವಾಗಿತ್ತು. ಆಮೇಲೆ ಕ್ರಮಕ್ರಮವಾಗಿ ಬೆಳವಣಿಗೆ ಆದಮೇಲೆ ವಿದ್ಯಾಭ್ಯಾಸ ಬೇಕು ಅಂತಕ್ಕಂಥ ಎಲ್ಲ ಪ್ರಚಾರ ಆಯಿತು. ಜನಗಳ ಅಭಿಪ್ರಾಯ ಉಂಟಾಯಿತು, ಜಾಸ್ತಿ ಮಾಡಬೇಕಾಗಿ ಬಂತು ಅವಾಗ. ಅದೆಲ್ಲ ಬಹಳ ಮಟ್ಟಿಗೆ ಹೆಚ್ಚು ಗ್ರಾಮಾಂತರಗಳಲ್ಲಿ ಬಡತನ ಜಾಸ್ತಿ ಆಗೋದ್ರಿಂದ ಏನೂ ಶಾಲೆಗಳು ಇರಲಿಲ್ಲ. ಅವನ್ನ ಪ್ರಾರಂಭ ಮಾಡಿದೆ ನಮಗೆ.
ಮೊದಲಿನ ಸಾರಿಗೆ ಏನಿಲ್ಲ ಈ ಹನಿ ಸ್ಕಾಲ ಕೊಡ್ತದೆ ಹೀಗೆ ಮಹತ್ವ ಕಾಣ್ತಾ ಇಲ್ಲ. ಸ್ವಾತಂತ್ರ್ಯ ಬರುವ ಮುನ್ನ ಪ್ರಾರಂಭ ಮಾಡಿದ 45 ವರ್ಷ ತುಮಕೂರಲ್ಲಿ ಅವಾಗ ದಿನಗಳ ಹೈಸ್ಕೂಲ್ ಮಾತು ಇತ್ತು. ಅವಾಗ ನನ್ನ ಸಣ್ಣ 2ನೇ ಕಾಲೇಜು ಬೆಂಗಳೂರು ಮೈಸೂರು ಕಾಲೇಜ್ ಮಾತು ಇತ್ತು. ಸರಿ ಹೈಸ್ಕೂಲು ತುಮಕೂರು ಹೈಸ್ಕೂಲ್ ಸಂಖ್ಯೆ ಜಾಸ್ತಿ ಆಯಿತು ಅವಾಗ. ಆಮೇಲೆ ಅಪ್ಪಜ್ಜಿಗೂಡಂತ ಬಂದರು ವಿದ್ಯಾಮಂತ್ರಿಗಳು ಬಂದು ಇವರಿನ ಕರೆದು ಪೌರಸಭೆಯನ್ನು ಕರೆದು ಹೈಸ್ಕೂಲ್ ಪ್ರಾರಂಭ ಮಾಡಿದ್ದೆವು ಅಂತ ಅಂದ್ಬಿಟ್ಟು ನಾವು ಸಾಧ್ಯ ಅಂತ ಹೇಳ್ಬಿಟ್ರು ಅವಾಗ. ಆಮೇಲೆ ಸರಿ ಬರ್ತನೆ ಪ್ರಾರಂಭ ಮಾಡಬೇಕು ಅಂತ ಅಭಿಪ್ರಾಯ ಬಂದು ಮಾಡ್ತಾ ಸ್ಥಾಪನೆ ಮಾಡ್ತಾರೆ ಸ್ಕೂಲ್ ಅವಾಗ. ನಮಗೆ ಆಮೇಲೆ ಈ ಸಂಖ್ಯೆ ಆದಮೇಲೆ ಗ್ರಾಮಾಂತರಗಳಲ್ಲಿ ಸ್ಕೂಲ್ ಮಾಡಬೇಕು ಅಂತ ಅಭಿಪ್ರಾಯ ಬಂದು ಅದ್ರ ಬಗ್ಗೆ ಗ್ರಾಮಾಂತರ ಸ್ಥಾಪನೆ ಮಾಡ್ತಾವಾಗ. ಅದು ಆವಾಗಂತೂ ಅನುಕೂಲವೇ ಆಸೆಯವೇ ಇರಲಿಲ್ಲ ವಿದ್ಯಾಭ್ಯಾಸ ಮಾಡಲಿಕ್ಕೋಸ್ಕರವಾಗಿ. ಹೆಣ್ಮಕ್ಳು ಶಾಲೆ ಮುಖವಾಗಿರಲಿಲ್ಲ. ಭಾಳ ಮಂದಿ ಹಳ್ಳಿ ವಿದ್ಯಾವಂತರಾದರು, ಸರಿ ಅಕ್ಷರಸ್ಥರಾದರು ಮತ್ತು ಬೇರೆ ಬೇರೆ ಅಪಾಯಿಂಟ್ಮೆಂಟ್ ಇದ್ದಾರೆ. ಈಗ ಹೆಣ್ಮಕ್ಳು ಕೊಂಚ ವಿದ್ಯಾವತಿಯರಾದರೂ ಅವಕಾಶವಾಯಿತು. ಅದು ಮೊದಲು ಸಾಕಷ್ಟು ಸೇವೆ ಆಯಿತು. ಈಗ ಅದು ಮಹತ್ವ ಕಾಣ್ತಾ ಇಲ್ಲ. ಯಾಕಂದರೆ ಎಲ್ಲ ಕಡೆ ಸ್ಕೂಲ್ ಕೊಡೋದ್ರಿಂದ ದೊಡ್ಡ ಕಾಣ್ತಾ ಇಲ್ಲ. ಯಾವ ಗುರುಗಳಿಲ್ವೋ ಮತ್ತು ಮಕ್ಕಳು ಕಷ್ಟಪಡ್ತಕ್ಕಂಥ ಕಾಲದಲ್ಲಿ ಭಾಳ ಸಾಂಸ್ಥೆ ಮಾಡಿದ್ಮೇಲೆ ಭಾಳ ಉಪಕಾರವಾಯಿತು ಬಿಡಿ. ಸಹಸ್ರಾರು ಮಂದಿ ವಿದ್ಯಾವಂತರಾದರು. ಸಿದ್ಧಗಂಗೆ ಮಠದ ಒಂದು ವಿಚಾರ ಅಂತಲ್ಲ, ಮಕ್ಕಳು ಮುಂದೆನೂ ಇದೇ ರೀತಿ ಪೀಳಿಗೆಗಳು ಇರಬೇಕು. ಇಲ್ಲಿ ನೋಡಿ, ನಿಮ್ಮ ಮುಸಲ್ಮಾನರು ಕೂಡ ಈ ವೇದಾಭ್ಯಾಸ ಕಲ್ತ್ಕೊಂಡಿದ್ದಾರೆ ನಿಮ್ಮ ಹತ್ರ. ಅಂದ್ರೆ ಜಾತಿ ಮತ ಭೇದವಿಲ್ಲದೆ, ನಿಷ್ಪಕ್ಷಪಾತವಿಲ್ಲದೆ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲಿಕ್ಕೆ ಎಲ್ರಿಗೂ ಬೇಕಾಗಿರೋದು ವಿದ್ಯೆ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರ. ಎಲ್ಲ ಮಕ್ಕಳ ಕುರಿತು ಒಂದು ಕೊನೆಯದಾಗಿ ಒಂದು ಆಶೀರ್ವಾದ ನೀವು ಹೇಳಿಬಿಡಿ ಗುರುಗಳೇ. ಸಂತೋಷ. ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಭಕ್ತಿ ಬೇಕು, ಧರ್ಮಶ್ರದ್ಧೆ ಬೇಕು, ಮಾನವೀಯ ಬಳಸ್ಕೋಬೇಕು. ಅವರು ದೊಡ್ಡವರು ಕೂಡ ಬಹಳ ಮಾರ್ಪಾಟು ಮಾಡಿಕೊಂಡು ತಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಕಾಣ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅವರು ಕೂಡ ಬರೀ ಸ್ವಾರ್ಥಪರತೆ ಹೋಗಿ ದ್ವೇಷಾಸೆಯ ಹೋಗಿ ಎಲ್ಲರೂ ನಾವು ಮಾನವಗಳು ಚೆನ್ನಾಗಿರಬೇಕು ಅಂತಕ್ಕಂಥ ವಿಶಾಲ ಭಾವನೆ ಬೇಕು ಅವರು ಕೂಡ. ಅದೇ ಧರ್ಮದ ಸೂತ್ರವೇ ಅದು. ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷಾಸೆಗಳು ಬಂದ ಮೇಲೆ ಸಮಾಜ ಉದ್ದೇಶ ಧರ್ಮವಾಗುವುದಿಲ್ಲ. ಮತ್ತು ಭಾರತ ಕಂಡ ಜಗತ್ತಿಗೆ ಕೊಡ್ತಕ್ಕಂಥ ಕೊಡುಗೆ ಅಮೋಘವಾಗಿ ಕೊಡುಗೆ ಕೊಟ್ಟಿದೆ ಇದು. ಇಡೀ ಮನಕ್ಕೆ ಉದ್ಧಾರಕ್ಕೋಸ್ಕರವಾಗಿ ಅದನ್ನು ಭಾರತೀಯರು ಅರ್ಥ ಮಾಡಿಕೊಂಡು ತಮ್ಮ ಸ್ಥಾನ, ತಮ್ಮ ಕರ್ತವ್ಯ ಎಲ್ಲ ಎತ್ಕೊಂಡು ಬಾಳ್ವಿಕೆ ಮಾಡ್ತಕ್ಕಂಥ ಬದ್ಧಗಳಾಗಬೇಕೀಗ. ಭಾರತೀಯ ಸಂಸ್ಕೃತಿಗೆ ಕೊಡುಗೆ ಅಮೂಲವಾಗಿರ್ತಕ್ಕಂಥ ಕೊಡುಗೆ ಕೊಡ್ತಕ್ಕಂಥ ಸಂಸ್ಕೃತಿ. ಎಲ್ಲರೂ ಯೋಚನೆ ಮಾಡ್ತಕ್ಕಂಥ ಪುಣ್ಯಾತ್ಮ ಇದ್ದಾರೆ, ಅಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕಷ್ಟೇ. ನೋಡಿದ್ರ ಸಂತೋಷವಾಯ್ತಾ? ಗುರುಗಳು ಮಾತು ಅಂದ್ರೆ ನಿಧಾನ, ಪ್ರಧಾನವಾಗಿ ಮಾತಾಡ್ತಾರೆ. ಆ ನಿಧಾನವಾಗಿ ಮಾತಾಡುವಾಗ ನೀವುಗಳು ಆ ಸ್ಪಷ್ಟತೆಯನ್ನ ಅರ್ಥ ಮಾಡ್ಕೊಳಕ್ ಏನ್ ಮಾಡ್ಬೇಕಾಗಿತ್ತು? ಬಾಯಿ ಮುಚ್ಕೊಂಡು ಗಂಭೀರವಾಗಿ ಕಿವಿ ಕೊಟ್ಟು ಸರಿಯಾಗಿ ಕೇಳಬೇಕು. ಅರ್ಥ ಆಯ್ತಾ? ಪದೇ ಪದೇ ನಾನೇನು ಹಾಕಕ್ ಹೋಗಲ್ಲ. ನೀವು ಇನ್ನೂ ಒಂದಷ್ಟು ಮಾತಾಡಬೇಕು, ಇನ್ನೊಂದಷ್ಟು ಕೇಳಬೇಕು ಅನ್ನಕ್ಕೆ ಕಾಯ್ತಾರೆ. ಆಮೇಲೆ ಗೃಹ ನಿವಾಸದಲ್ಲಿ ದೋಷ ಪರಿಹಾರಕ್ಕೆ ಗುಹಾ ಅಂದ್ರೆ ಆ ಗೃಹ ದೋಷವನ್ನ ಪರಿಹಾರ ಮಾಡಕ್ಕೆ ಏನ್ ಹೇಳ್ತೀವಿ ಹೇಳಿ ನಮ್ಮ ಕಾರ್ಯಕ್ರಮ? ಶಿವ ಶಿವ ಶಿವಂ ವಾಸ್ತು. ಕಾಯ್ತಾರೆ ಬಂದೆ. ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಮಾತು ಕೇಳೋದೇ ಒಂದು ಮಹಾಪುಣ್ಯ ಅಂತ ಹೇಳಬಹುದು. ಅವರ ಆಶೀರ್ವಚನವನ್ನ ಆಲಿಸ್ತಾ ಇದ್ವಿ. ಇನ್ನಷ್ಟು ಮಾಹಿತಿನ ಕೂಡ ನೀಡ್ತೀವಿ ಅಂತ ಹೇಳ್ತಿದ್ದೀರಾ. ವೀಕ್ಷಕರೇ, ಪುಟ್ಟ ವಿರಾಮ ತಗೊಳ್ಳಿ, ಬೇಗ ವಾಪಸ್ ಬನ್ನಿ. ಇನ್ನಷ್ಟು ಮಾಹಿತಿ ನಿಮ್ಗಾಗಿ ಕಾದಿದೆ.